ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಕಣ್ಣೀರು? ಖರ ಇದೆಯಾ? ಇಲ್ಲ ಆಫೀಸರ್. ದಿನ ಕಾಲಿಗೆ ಎಣ್ಣೆ ಹಚ್ತೇನೆ, ಮಲ್ಕೋ. ನೀವಾ? ಬೇಡ ಆಫೀಸರ್. ಯಾಕೆ? ಚೆನ್ನಾಗಿರಲ್ಲ ಆಫೀಸರ್. ನಿನಗೆ ಗಾಯ ಆಗಿರೋದಕ್ಕೆ ಹಚ್ತೀನಿ ಅಂತಿರೋದು. ಅಷ್ಟಕ್ಕೂ ನಿಮ್ಮಮ್ಮ ಪ್ರೀತಿಯಿಂದ ತಂದಿರೋ ಎಣ್ಣೆ ಹಚ್ಕೊಂಡ್ರೆ ಗಾಯ ವಾಸಿ ಆಗುತ್ತೆ. ಇವ್ ನಗುನ ಹೀಗೆ ನೋಡ್ತಿದ್ರೆ ನನ್ನ ಮನಸ್ಸಲ್ಲಿರೋ ನೋವೆಲ್ಲ ಹಾಗೆ ಮಾಯ ಆಗೋಗ್ತಿದ್ದೀರಿ. ನಿನ್ನಂಥ ಬಂಗಾರನ ನಿಮ್ಮಮ್ಮ ನೀನು ಹುಟ್ಟಿದಾಗ್ಲೇ ಹೇಗೆ ಬಿಟ್ಟು ಹೋದ್ಲು ಅಂತ ನನಗೀಗಲೂ ಅರ್ಥ ಆಗ್ತಿಲ್ಲ ಕಂದ. ಆದರೂ ನೀನು ತುಂಬ ಅದೃಷ್ಟವಂತ. ನಿಮ್ಮಮ್ಮ ಇದ್ರು ನಿನ್ನನ್ನು ಕಲ್ಯಾಣಿಯಷ್ಟು ಜಾಗೃತೆಯಿಂದ ಪ್ರೀತಿಯಿಂದ ನೋಡ್ಕೋತಿರ್ಲಿಲ್ವೇನೋ. ನಿಜ ಹೇಳಬೇಕು ಅಂದರೆ ನನ್ನ ಮೊಮ್ಮಗಳು ಅಂತ ಹೊಗಳ್ತಾ ಇಲ್ಲ. ಹೋದ ಜನ್ಮದಲ್ಲಿ ನೀನೇನು ಪುಣ್ಯ ಮಾಡ್ಕೊಂಡು ಹುಟ್ಟಿದ್ಯೋ ಅದಕ್ಕೆ ನನ್ನ ಮೊಮ್ಮಗಳು ಕಲ್ಯಾಣಿ ನಿನಗೆ ಅಮ್ಮನಾಗಿ ಸಿಕ್ಕಿದ್ದಾಳೆ. ನಿಮ್ಮಮ್ಮನೇ ಅಲ್ಲ,
ಅನುಪಮ ಅಜ್ಜಿ ಕೂಡ ದೇವ್ರು ಕೊಟ್ಟಿರೋ ವರನೇ. ಸರಿಯಾಗಿ ಹೇಳಿದೆ ಪಾರ್ವತಿ. ಇವನನ್ನು ನೋಡ್ತಿದ್ರೆ ಕಲ್ಯಾಣಿ ನೋಡ್ತಿದ್ರೆ ಅನುಪಮ ನೆನಪಿಗೆ ಬರ್ತಾಳೆ. ತಲತಲಾಂತರದಿಂದ ಇದೇ ನಡೀತಾ ಇದೆ. ಏನ್ ಅನುಪಮ ಆಗ್ಲೇ ಬಂದ್ಬಿಟ್ಟೆ? ಶೌರ್ಯ ಕೆಲ್ಸಕ್ಕೆ ಹೋದ್ರೆ ಕಲ್ಯಾಣಿನ ನೋಡ್ಕೊಳ್ಳೋದಕ್ಕೆ ದಮಯಂತಿಗೆ ಮನ್ಸಿರ್ಬೇಕಲ್ವಾ? ನೀನೇ ಪಕ್ಕದಲ್ಲಿದ್ದು ನೋಡ್ಕೋಬೇಕು. ಕಲ್ಯಾಣಿನ ಅಂತ ಪರಿಸ್ಥಿತಿಲಿ ಬಿಟ್ಟು ಬರಬೇಕು ಅಂದ್ರೆ ಅನುಪಮಗಾದ್ರೂ ಹೇಗ್ ಮನ್ಸು ಬರುತ್ತೆ ಹೇಳು ಪಾರ್ವತಿ? ಆ ರಾಕ್ಷಸಿ ದಮಯಂತಿ ಅನುಪಮಗೇನೋ ಬೈದು ಹೊರಟೋಗೋ ಅಂದಿರ್ತಾಳೆ. ಅದಕ್ಕೆ ಅನುಪಮ ಬೇಜಾರು ಮಾಡ್ಕೊಂಡು ಬಂದಿರ್ತಾಳೆ. ಕಲ್ಯಾಣಿ ಪರಿಸ್ಥಿತಿ ಏನು ಅಂತ ನೋಡ್ತಾನೆ ಇದ್ದಾಳಲ್ವಾ? ಕಲ್ಯಾಣಿ ಆರೋಗ್ಯವಾಗಿದ್ದಿದ್ರೆ ಪರವಾಗಿಲ್ಲ. ಹುಷಾರಿಲ್ದಾಗ ಕೂಡ ದಮಯಂತಿ ಹಾಗೆ ಸಾಧಿಸೋದು ಸರಿಯಲ್ಲ ಅಲ್ವಾ? ಆದ್ರೂ ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ ಅಂತ ದಮಯಂತಿ ಹೀಗೆ ವರ್ತಿಸ್ತಿದ್ದಾಳೆ? ಕಲ್ಯಾಣಿ ಯಾವ ತಪ್ಪು ಮಾಡಿಲ್ಲಮ್ಮ. ಎಲ್ಲ ತಪ್ಪುಗಳನ್ನು ನಾನೇ ಮಾಡಿದ್ದು. ಕಲ್ಯಾಣಿನ ನಾನು ದತ್ತು ತಗೊಂಡಲ್ಲ. ಅದಕ್ಕೆ ದಮಯಂತಿ ಕಲ್ಯಾಣಿ ಮೇಲ್ ಕೋಪನ ನನ್ನ ಮೇಲೆ ತೋರಿಸ್ತಾ ಇದ್ದಾಳೆ. ಸಂಪದ ಸಿದ್ದು ಮಾಡಿದ ತಪ್ಪುಗಳಿಗೆ ಕಲ್ಯಾಣಿಗೆ ಶಿಕ್ಷೆ ಕೊಡ್ತಾ ಇದ್ದಾಳೆ. ಮಗು ಬೇಡ ಅಂತ ಬಿಟ್ಟು ಹೋಗಿರೋ ಆ ಸಿದ್ದು ಸಂಪದ ಮತ್ತ್ಯಾಕೆ ವಾಪಸ್ ಬಂದ್ರು? ಅಷ್ಟಕ್ಕೂ ಮಗುನ ಯಾಕೆ ತಗೊಂಡು ಹೋಗ್ಬೇಕು ಅಂತ ನೋಡ್ತಿದ್ದಾರೆ. ಹೆತ್ತು ಮಗು ಮೇಲೆ ಪ್ರೀತಿ ಇರೋದೇ ಆದ್ರೆ ಸಂಪದ ಹಾಗೆ ಮಗುನ್ ಬಿಟ್ಟು ಹೋಗ್ತಿರ್ಲಿಲ್ಲ. ಇವಾಗ ಇದ್ದಕ್ಕಿದ್ದ ಹಾಗೆ ಮಗುನ್ ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಅವ್ರಿಗೆ ದಿಕ್ಕಿಲ್ಲ. ಮಗುನ ಹೇಗ್ ನೋಡ್ಕೋತಾರೆ ರೀ? ಶೌರ್ಯನ್ಗೆ ನೋವು ಕೊಟ್ಟು ಈ ಚಿಕ್ಕ ಮಗು ಜೀವನ ಕೂಡ ಹಾಳು ಮಾಡಬೇಕು ಅಂತ ನೋಡ್ತಿದ್ದಾರೆ ಅವರು. ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಸಿದ್ದು ಸಂಪದ? ಮಗುನ ಕರ್ಕೊಂಡು ಹೋದ್ರೆ ನೋವು ಪಡ್ತಾ ಕೂತ್ಕೋತಾರೆ ಅಂತ ಅನ್ಕೋತಿದಾರೇನೋ ಅವರು. ನಾನೇ ಶೌರ್ಯನ್ ಹೇಳಿ ಇಬ್ರನ್ನು ಸುಟ್ಟು ಬಿಸಾಕು ಅಂತೀನಿ. ಏನ್ ಅನ್ಕೊಂಡಿದ್ದಾರೆ ಅವರು? ಆ ಸಿದ್ದು ಯಾವ ಸಮಯದಲ್ಲಿ ಏನ್ ಮಾಡ್ತಾನೆ ಅಂತಾನೆ ಅರ್ಥ. ಸಿದ್ದು, ಸಿದ್ದು, ಇವಾಗ ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ? ರಾತ್ರಿಯಿಂದ ಈ ಕಾಡಲ್ಲೇ ಓಡಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೂಡ ಅರ್ಥ ಆಗ್ತಿಲ್ಲ. ಚೆಕ್ ಪೋಸ್ಟ್ ಹತ್ರ ಕಾರ್ ನಿಲ್ಸಿದ್ವಿ ಅಂದ್ರೆ ನಾವು ಚೆಕ್ ಪೋಸ್ಟ್ ದಾಟಿ ಹೋಗಿದ್ದೀವಿ ಅಂತ ಶೌರ್ಯ ಅವರು ಅನ್ಕೋತಾರೆ. ಬಟ್ ನಾವು ದಾಟಿ ಹೋಗದೆ ಇರೋ ಪರಿಸ್ಥಿತಿ. ಅದಕ್ಕೆ ಯಾರಿಗೂ ಗೊತ್ತಾಗದೇ ಇರೋ ಪ್ಲೇಸ್ಗೆ ನಾವು ಹೋಗಬೇಕು. ಹೋಗೋ ಅಷ್ಟರಲ್ಲಿ ಹಸುವಿಂದ ಸತ್ತೋಗೋ ಥರ ಆಗಿದ್ದಿನ್ಸಿದ್ದು. ನೆನ್ನೆಯಿಂದ ಏನು ತಿಂದಿಲ್ಲ ಅಲ್ವಾ? ತುಂಬಾ ಹಸುವಾಗ್ತಿದೆ. ಸ್ವಲ್ಪ ಮುಂದೆ ಹೋದ್ರೆ ರೋಡ್ ಬರುತ್ತೆ ಸ್ಯಾಮ್, ಅಲ್ಲಿ ಏನಾದರೂ ಸಿಗುತ್ತೇನೋ ನೋಡೋಣ. ನಡಿ. ಸ್ಯಾಮ್, ಟಿಫಿನ್ ಗಾಡಿ ಬಾ.
ಅಣ್ಣ 2 ಪ್ಲೇಟ್ ಇಡ್ಲಿ ಕೊಡಿ. ಆಯ್ತಪ್ಪ. ತಗೊಳ್ಳಿಮ್ಮ. ಓ ಗಾಡ್, ಏನಾಯ್ತು ಸಿದ್ದು? ಶೌರ್ಯನಿಂದ ತಪ್ಪಿಸ್ಕೊಳ್ಳೋ ಅವಸರದಲ್ಲಿ ಫೋನ್ ಜೊತೆ ಪರ್ಸ್ನು ಮರ್ತು ಬಂದಿದ್ದೀನಿ. ಅಂದ್ರೆ ಇವಾಗ ದುಡ್ಡಿಲ್ವಾ? ಮತ್ತಿವಾಗ ಏನ್ ಮಾಡೋದು ಸಿದ್ದು? ಕಿರ್ಚ್ಬೇಡ, ಫಸ್ಟ್ ನೀನು ಫುಲ್ ತಿನ್ನು. ಏನು ಮಾಡಬೇಕು ಹೇಳ್ತೀನಿ. ಅಣ್ಣ, ಬಿಸಿಯಾಗಿ ಏನಿದೆ? ವಡೆ ಇದೆ. 2 ಪ್ಲೇಟ್ ಕೊಡು. ಸರಿ. ಅಣ್ಣ, ಆ ಹುಡುಗಿ ಯಾರು ಗೊತ್ತಾ? ಗೊತ್ತಿಲ್ಲ. ಹೀರೋಯಿನ್ ಆಗೋಳು. ಹೋಗು, ಅವಳಿಗೇನ್ ಬೇಕೋ ನೋಡು. ನೋಡಿ ಅಣ್ಣ. ಸ್ವಲ್ಪ ಚಟ್ನಿ ಹಾಕೊಳ್ಳಿ ಮೇಡಮ್. ಹಾಕೊಳ್ಳಿ. ಇಲ್ಲ, ಸಾಕು ಬಿಡಿ. ಮೇಡಮ್, ನೀವು ಹೀರೋಯಿನ್ ಆಗ್ತಿದ್ದೀರಂತೆ? ಹೌದು ಸರ್. ಈ ಮೊದಲು ಯಾವುದಾದ್ರೂ ಸಿನಿಮಾ ಮಾಡಿದ್ದೀರಾ? ಗೊತ್ತಿಲ್ಲದೆ ಕೇಳ್ತಿದ್ದೀನಿ ಮೇಡಮ್. ಇರ್ಲಿ ಬಿಡಿ, ಪರವಾಗಿಲ್ಲ. ತಪ್ಪು ತಿಳ್ಕೊಬೇಡಿ. ಹಾ ಮೇಡಮ್, ನೀವು ಕೂತ್ಕೊಳ್ಳಿ, ನಾನು ಬಿಸಾಕ್ತೀನಿ. ಇಲ್ಕೊಡಿ. ಮೇಡಮ್, ತಗೊಳ್ಳಿ. ಎಷ್ಟಾಯ್ತು? 90 ರೂಪಾಯಿ ಸರ್. ಹೌದಾ? ಫುಡ್ ಟೇಸ್ಟ್ ಚೆನ್ನಾಗಿದೆ ಅಣ್ಣ. ಈ 100 ರೂಪಾಯಿ ತಗೊಳ್ಳಿ. ಬಾ. ಸಿನಿಮಾ ಹೀರೋ ಏನಂದ್ರೆ ಇಷ್ಟು ಇರಲೇಬೇಕು. ಒಳ್ಳೆಯವ್ರು ಹಾಗಿದ್ದಾರೆ. ಒಂದು 10 ರೂಪಾಯಿ ಹೆಚ್ಚಿಗೆನೇ ಕೊಟ್ಟರು. ಅಯ್ಯಯ್ಯಯ್ಯೋ, ಇದೆಂತ ಖಾರನಪ್ಪ ದೇವ್ರೆ. ಗುಂಟೂರು ಮೆಣಸಿನ್ಕಾಯಿ ಅನ್ಸತ್ತೆ. ಖಾರದ ಪುಡಿ ಬಿದ್ದಿರೋದು ನನ್ನ ಕಣ್ಣಿಗೆ, ಆದ್ರೆ ಹೊಟ್ಟೆ ಯಾಕೆ ಉರಿತಿದೆ?
ಇತ್ತೀಚೆಗೆ ನನ್ನ ಟೈಮೇ ಸರಿಯಾಗಿಲ್ಲಪ್ಪ. ಅಪ್ಪ, ಯಾವ್ದಾದ್ರೂ ಸ್ವಾಮೀಜಿಗಳಿಗೆ ನನ್ನ ಜಾತಕನ ತೋರಿಸ್ಬೇಕು. ಮನ್ಸು ಚೆನ್ನಾಗಿದ್ರೆ ಪಂಚಭೂತಗಳು ನಮ್ಗೆ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಳತ್ವೆ. ನನಗೋಸ್ಕರ ಯಾವ ಭೂತ ಯಾವ ಮನುಷ್ಯರು ಏನು ಕೇಳ್ಕೊಳ್ಳೋ ಅಗತ್ಯ ಇಲ್ಲ. ಅನುಪಮ, ಏನಮ್ಮ? ಮಜ್ಜಿಗೆಯಲ್ಲಿ ಸ್ವಲ್ಪ ಜೀರಿಗೆ ಬೆರೆಸಿ ಮಗ್ಳು ಕೊಡು, ಉರಿ ಕಮ್ಮಿ ಆಗುತ್ತೆ. ಸರಿಮ್ಮ. ಅಮ್ಮನ್ಗೇನಾಗಿದೆ? ನನಗ್ ಮಜ್ಜಿಗೆ ಕೊಡಕ್ ಹೇಳ್ತಿದ್ದಾರೆ. ನನ್ನಿಂದ ಏನಾದ್ರೂ ಕೆಲಸ ಆಗ್ಬೇಕಾ? ಈ ಮಜ್ಜಿಗೆನ ಕಲ್ಯಾಣಿ ಕುಡ್ಸು. ನಾನು ಸ್ನಾನ ಮಾಡಿಸೋದಕ್ಕೆ ಬಿಸಿನೀರು ತಗೊಂಡು ಬರ್ತೀನಿ. ಅನಗತ್ಯವಾಗಿ ನಮ್ಮಮ್ಮನಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದ್ಯಲ್ಲ ಅನ್ಕೊಂಡೆ. ಆದ್ರೂ ನಮ್ಮನೆ ಬಂಗಾರನೇ ಸರಿ ಇಲ್ಲ ಅಂದ್ಮೇಲೆ ಅಂಗಡಿಯವ್ನ್ಗೆ ಹೇಳಿ ಏನ್ ಪ್ರಯೋಜನ? ನೆನ್ನೆ ರಾತ್ರಿಯಿಂದ ಕಣ್ಣಿಗೆ ಕಾರ್ತ್ ಪುಡಿ ಬಿದ್ದಿದೆ ಅಂತ ಒದ್ದಾಡ್ತಾ ಇದ್ರು ಹೆತ್ತು ಮಗನೇ ತಿರುಗ್ ನೋಡ್ಲಿಲ್ಲ. ಕಲ್ಯಾಣಿ, ಕಲ್ಯಾಣಿ, ಎದ್ದೇಳು. ನಿಧಾನ. ಈ ಮಜ್ಜಿಗೆ ಕುಡಿ, ನಿಮ್ಮಮ್ಮ ಕೊಟ್ಟಿದ್ದು. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ಜೀವವೇ ಹೋಗಲಿ ನೀನಿರೇ ತೋಳಲಿ, ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ಸುಮ್ಮನೆ ಹೇಗೆ ನಿನ್ನನೆ. ಕಲ್ಯಾಣಿ, ಮಲ್ಕೋಬೇಡ. ನಿಮ್ಮಮ್ಮ ಸ್ನಾನ ಮಾಡಿಸೋದಕ್ಕೆ ನೀರು ತರ್ತೀನಿ ಅಂತ ಹೇಳಿದ್ದಾರೆ. ಶೌರ್ಯ, ಏನಮ್ಮ? ಕಲ್ಯಾಣಿ ಮಜ್ಜಿಗೆ ಕುಡಿದ್ಲಾ? ಕುಡಿದ್ಲಮ್ಮ. ಹೇಗಿದ್ಯಂತೆ? ಸ್ವಲ್ಪ ಪರವಾಗಿಲ್ಲಮ್ಮ. ಇನ್ನು ಏನಾದ್ರೂ ಜ್ಯೂಸ್ ಬೇಕೇನೋ? ಗಂಟೆಗೊಂದ್ಸಲ ಕೊಟ್ಕೊಂಡು ಪಕ್ಕದಲ್ಲೇ ಇದ್ದು ನೋಡ್ಕೋ. ಸರಿನಮ್ಮ. ಏನೋ ಸರಿ? ನಿನ್ಗೆ ಹೆತ್ತ ತಾಯಿಗಿಂತ ಆ ಕಲ್ಯಾಣಿನೇ ಹೆಚ್ಚಾಗೋದ್ಲಲ್ಲ? ಏನಮ್ಮ ಹಾಗೆ ಹೇಳ್ತಿದ್ಯಾ? ಇವಾಗ ಏನಾಯ್ತು ಅಂತ? ಕಾಲು ಗಾಯ ಆಗಿರೋ ಆ ಕಲ್ಯಾಣಿ ನಿನ್ನ ಕಾಣಿಸ್ತಿದ್ದಾಳೆ, ಕಣ್ಣೂರಿ ಅಂತ ಕೂತಿರೋ ಹೆತ್ತ ತಾಯಿ ನಿನ್ನ ಕಾಣಿಸ್ತಿಲ್ಲ ಅಲ್ವಾ? ಅಮ್ಮ, ಕಲ್ಯಾಣಿಗಾಗಿರೋ ಗಾಯಕ್ಕೂ ನಿನ್ ಕಣ್ಣಿಗೆ ಬಿದ್ದಿರೋ ಕಾರಕ್ಕೂ ವ್ಯತ್ಯಾಸ ಇಲ್ವಾ? ಸುಟ್ಟಿರೋ ಗಾಯ ವಾಸಿ ಆಗೋವರೆಗೂ ಹುಷಾರಾಗಿ ನೋಡ್ಕೊಳ್ದೇ ಇದ್ರೆ ತೊಂದರೆ ಆಗುತ್ತಲ್ವಾ? ಅದಕ್ಕೆ. ಮಹಾ ಅಂದ್ರೆ ಏನು ಆಗತ್ತೆ? ಕಾಲ್ ತೆಗಿತಾರೆ ಅಷ್ಟೇ ತಾನೆ, ಏನ್ ಸಾಯಲ್ಲ ಬಿಡು. ಅಮ್ಮ,
ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಮ್ಮ. ಕಲ್ಯಾಣಿ ಹಾಗೆಲ್ಲ ಕೆಂಡಿದ ಮೇಲೆ ಯಾರಿಗೋಸ್ಕರ ನಡೆದಿದ್ದು? ತನಗೋಸ್ಕರ ಅಲ್ಲ, ನನ್ನ ಮಗುಗೋಸ್ಕರನಮ್ಮ.